3 rupees on petrol and 3 rupees on diesel. We are less than the neighboring states. ರಾಜ್ಯದಲ್ಲಿ ದಿಢೀರ್ ಏರಿಕೆ ಮಾಡಿದ್ದೇಕೆ ಪೆಟ್ರೋಲ್ ಡೀಸೆಲ್ ರೇಟ್? ಸಿಎಂ ಸಿದ್ದರಾಮಯ್ಯನವರೇ, ಅಂಧಭಕ್ತರ ಲಾಜಿಕ್ ನೀವು ಕೊಡಬೇಡಿ. ತೈಲ ಬೆಲೆ ಹೆಚ್ಚಾದ್ರೆ ಜನರಿಗೆ ಹೊರೆ ಆಗೋದಿಲ್ವಾ? ಸಿಎಂ ಸಾಹೇಬ್ರೆ, ನೀವು ಹೇಳಿದ್ದು ನೀವೇ ಮರೆತು ಹೋದದ್ದು ನ್ಯಾಯನಾ? ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ನಾನು ನಿಮ್ಮ ಜನಾರ್ದನ್ ಮುದುವತ್ತಿ. ಸಿದ್ದರಾಮಯ್ಯ ಸರ್ಕಾರ ದಿಢೀರ್ ಅಂತ ಪೆಟ್ರೋಲ್ ರೇಟ್ 3 ರೂಪಾಯಿನಷ್ಟು, ಡೀಸೆಲ್ ರೇಟ್ 3.5 ರೂಪಾಯಿನಷ್ಟು ಜಾಸ್ತಿ ಮಾಡಿದೆ. ಇಂತಹ ಜನ ವಿರೋಧಿ ನಿರ್ಧಾರವನ್ನ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿದ್ದೇಕೆ? ಈ ವಿಚಾರದಲ್ಲಿ ಏನೆಲ್ಲ ಚರ್ಚೆಗಳು ನಡೀತಿವೆ? ಮೋದಿ ಸರ್ಕಾರ 75 ರೂಪಾಯಿ ಇದ್ದ ಪೆಟ್ರೋಲ್ ದರವನ್ನ 110 ರೂಪಾಯಿಗೆ ತಂದಿಟ್ಟಾಗ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕುಳಿತವರೆಲ್ಲ 3 ರೂಪಾಯಿ ಜಾಸ್ತಿ ಆಗಿರೋದಕ್ಕೆ ಬಾಯ್ ಬಡ್ಕೊಳ್ತಾ ಇರೋದಕ್ಕೆ? ಈ ತೈಲ ದರ ಏರಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕೊಡ್ತಿರೋ ಸಮಜಾಯಿಷಿ ಎಷ್ಟರ ಮಟ್ಟಿಗೆ ಸರಿ ಇದೆ? ಗ್ಯಾರಂಟಿ ಕೊಡ್ತಿದ್ದಾರೆ ಅಂತ ತೈಲ ದರ ಏರಿಕೆ ಮಾಡೋದು ಎಷ್ಟು ಸರಿ? ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ. ಸ್ನೇಹಿತರೆ, ಮೊದಲಿಗೆ ದಿಢೀರ್ ಅಂತ ತೈಲ ಬೆಲೆ ಏರಿಸಿದ್ದೇಕೆ ಎನ್ನುವ ಬಗ್ಗೆ ಸಿಎಂ ಕೊಟ್ಟಿರುವ ಕಾರಣವೇನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ವೈದ್ಯರು, ವಕೀಲರು ಸೇರಿದಂತೆ ವಿವಿಧ ವೃತ್ತಿಪರ ತೆರಿಗೆ ಸಂಗ್ರಹದಲ್ಲಿ ನಿರೀಕ್ಷಿತ ಸಾಧನೆ ಆಗದಿರುವ ಕಾರಣ ತೈಲ ದರ ಹೆಚ್ಚಳ ಮಾಡಲಾಗಿದೆ. ಇದರಿಂದ ಜನರಿಗೆ ಬೇರೆ ಯಾವ ತೆರಿಗೆಯೂ ಹೆಚ್ಚಳ ಆಗುವುದಿಲ್ಲ ಎಂದಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ತೈಲ ದರವನ್ನೇ ಏಕೆ ಹೆಚ್ಚಿಸಲಾಗ್ತಿದೆ ಎನ್ನುವುದಕ್ಕೂ ಒಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ಅದೇನು ಗೊತ್ತಾ? ಕೇಂದ್ರ ಸರ್ಕಾರ ಜಿಎಸ್ಟಿ ಜಾರಿಗೊಳಿಸಿದ ಬಳಿಕ ರಾಜ್ಯಕ್ಕೆ ತೆರಿಗೆ ಸಂಗ್ರಹ ಆಯ್ಕೆ ಹಾಗೂ ಸ್ವಾತಂತ್ರ್ಯ ಕಡಿಮೆಯಾಗಿದೆ. ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಹಾಗೂ ಅಬಕಾರಿ ಸುಂಕವನ್ನು ಮಾತ್ರ ರಾಜ್ಯ ಸರ್ಕಾರ ವಿಧಿಸಬಹುದು. ಹೀಗಾಗಿ ರಾಜ್ಯದ ಪ್ರಗತಿಗೆ ಅನಿವಾರ್ಯವಾಗಿ ತೆರಿಗೆ ಹೆಚ್ಚಳ ಮಾಡಬೇಕು. ಸ್ನೇಹಿತರೆ, ಇದಿಷ್ಟು ಸಿದ್ದರಾಮಯ್ಯನವರು ತೈಲ ದರ ಏರಿಕೆ ಮಾಡಿರೋದಕ್ಕೆ ಕೊಟ್ಟಿರುವ ಕಾರಣ ಮತ್ತು ಸಮಜಾಯಿಷಿ. ಆದ್ರೀಗ ನಮ್ಮಲ್ಲೂ ಕೆಲವು ಪ್ರಶ್ನೆಗಳಿವೆ, ತೀರದ ಗೊಂದಲಗಳಿವೆ, ಗಂಭೀರ ವಿಚಾರಗಳಿವೆ. ಅವೇನು ಅಂತ ಹೇಳ್ಬಿಡ್ತೀನಿ ಕೇಳಿ. ತೈಲ ದರ ಏರಿಸಿದ್ರೆ ಅದು ಶ್ರೀಸಾಮಾನ್ಯನಿಗೆ ಹೊರೆ ಆಗೋದಿಲ್ವಾ? ವೃತ್ತಿಪರರ ತೆರಿಗೆ ಸಂಗ್ರಹ ಕಡಿಮೆಯಾದ್ರೆ ಜನರಿಗೇಕೆ ಈ ಬರೆ? ರಾಜ್ಯದಲ್ಲಿ ವರ್ಷಕ್ಕೆ ಅಂದಾಜು 4 ಲಕ್ಷ ಕೋಟಿ ತೆರಿಗೆ ಸಂಗ್ರಹವಾಗುತ್ತೆ. ಆ ತೆರಿಗೆ ಹಣದಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯ ಇಲ್ವಾ? ಜಿಎಸ್ಟಿ ನೀತಿಯಿಂದ ರಾಜ್ಯಕ್ಕೆ ಅನ್ಯಾಯವಾಗಿದ್ರೆ ಸರಿಪಡಿಸೋದಕ್ಕೆ ಮುಂದಾಗಬಹುದಲ್ವಾ? ಬರ ಪರಿಹಾರಕ್ಕೆ ಕೋರ್ಟ್ಗೆ ಹೋದಂತೆ ಜಿಎಸ್ಟಿಯಿಂದ ರಾಜ್ಯಕ್ಕೆ ಅನ್ಯಾಯ ಆಗುತ್ತಿದ್ರೆ ಕಾನೂನು ಹೋರಾಟ ಏಕೆ ಮಾಡ್ತಿಲ್ಲ? ಕೇವಲ ಇಷ್ಟು ಮಾತ್ರವಲ್ಲ, ಇನ್ನೂ ಕೆಲವು ಪ್ರಧಾನ ಪ್ರಶ್ನೆಗಳನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಳಲೇಬೇಕು. ಅದೇನ್ ಗೊತ್ತಾ? ಕಳೆದ ಬಾರಿ ಇದ್ದ ಬಿಜೆಪಿ ಸರ್ಕಾರವನ್ನ 40% ಕಮಿಷನ್ ಸರ್ಕಾರ ಎಂದ್ರಿ. ನೀವು ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿಗರು ತಿಂದ ಕಮಿಷನ್ ಬಗ್ಗೆ ತನಿಖೆ ಮಾಡ್ತೀವಿ ಅಂದ್ರಿ. ಅದು ಎಲ್ಲಿವರೆಗೂ ಬಂತು? ಕೊರೋನಾ ಸಮಯದಲ್ಲಿ ಬಿಜೆಪಿಗರು ಸಾವಿರಾರು ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರಿ. ಅದನ್ನ ತನಿಖೆ ಮಾಡಿದ್ರ? ಕಾಮಗಾರಿಗಳನ್ನ ಮಾಡದೇನೆ ಸಾವಿರಾರು ಕೋಟಿ ಹಣವನ್ನ ಈ ಹಿಂದೆ ಇದ್ದ ಸರ್ಕಾರ ನುಂಗಿದೆ ಅಂತ ಆರೋಪಿಸಿದ್ರಿ. ಆ ಆರೋಪದ ಬಗ್ಗೆ ತನಿಖೆ ಮಾಡ್ತಿದ್ದೀರಾ? ಬಿಜೆಪಿ ಸರ್ಕಾರ ಇದ್ದಾಗ ನೀರಾವರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅಂತ ರೈಡ್ ನಡೆದಿತ್ತು. ಆಗ ಮಾಜಿ ಸಿಎಂ ಪುತ್ರ ಮತ್ತು ಅವರ ಬೇನಾಮಿಗಳ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಆ ಪ್ರಕರಣದ ಬಗ್ಗೆಯೂ ನೀವು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರಿ. ಈಗ ನೀವು ಅಧಿಕಾರಕ್ಕೆ ಬಂದು ವರ್ಷ ಕಳೆಯಿತು. ಆ ಪ್ರಕರಣದ ವಿಚಾರ ಎಲ್ಲಿಗೆ ಬಂದಿದೆ? ಸ್ನೇಹಿತರೆ, ಈ ಹಗರಣಗಳಲ್ಲಿ ತಿಂದಿರೋ ಹಣವನ್ನ ಸರಿಯಾದ ರೀತಿ ತನಿಖೆ ಮಾಡಿ ಹೊರಗಡೆ ತಂದ್ರೆ ರಾಜ್ಯದ ಬೊಕ್ಕಸ ತುಂಬುತ್ತೆ. ಆದ್ರೆ ಅದನ್ನೆಲ್ಲ ಮಾಡೋದ್ ಬಿಟ್ಟು ಗ್ಯಾರಂಟಿಗಳನ್ನ ಕೊಟ್ಟು ಸ್ನೇಹಿತರಂತೆ ಶ್ರೀಸಾಮಾನ್ಯನ ಹೆಗಲ ಮೇಲೆ ಕೈ ಇಟ್ಟು ನಿಧಾನವಾಗಿ ಅವರ ಜೇಬಿನಿಂದಲೇ ಮತ್ತೆ ದರ ಏರಿಕೆ ಹೆಸರಲ್ಲಿ ಹಣ ಎತ್ಕೊಂಡ್ರೆ ಇದನ್ನ ಯಾವ ರೀತಿ ಒಪ್ಪಬೇಕು ಎನ್ನುವ ಪ್ರಶ್ನೆಯನ್ನ ನಾನೊಬ್ನೇ ಅಲ್ಲ, ಪ್ರಜ್ಞಾವಂತ ಪ್ರಜೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳ್ತಿದ್ದಾರೆ. ಸ್ನೇಹಿತರೆ, ಕೊನೆಯದಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ತೈಲ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಚರ್ಚೆಗಳಾಗ್ತಿವೆ. ಒಂದು ಕಡೆ ಮೋದಿ ಪೆಟ್ರೋಲ್ ರೇಟ್ 1000ಕ್ಕೆ ಏರಿಸಿದ್ರು ಪರವಾಗಿಲ್ಲ ಅಂತ ಅಂಧಭಕ್ತರು ಮಾಡ್ತಿದ್ದ ಸಮರ್ಥನೆಗಳನ್ನೇ ಇಟ್ಕೊಂಡು ಈಗ ಈ ವಿಚಾರದಲ್ಲೂ ಟೀಕಿಸಲಾಗ್ತಿದೆ. ಅಂದು 1000 ಆದ್ರೂ ಪರವಾಗಿಲ್ಲ ಅಂದವರು ಇಂದು 3 ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಬಾಯ್ ಬಡ್ಕೋತಾವ್ರೆ ಅಂತೆಲ್ಲ ಟೀಕಿಸ್ತಿದ್ದಾರೆ. ಇನ್ ಕೆಲವರು 200 ಆದ್ರೂ ಪರವಾಗಿಲ್ಲ, ಗ್ಯಾರಂಟಿ ಕೊಡೋ ಮೂಲಕ ಜನಕ್ಕೆ ಹಣ ವಾಪಸ್ ಆಗುತ್ತೆ ಅಂತ ಸಿದ್ದರಾಮಯ್ಯ ನಿಲುವಿನ ಪರ ನಿಂತಿದ್ದಾರೆ. 1000 ಆದ್ರೂ ಪರವಾಗಿಲ್ಲ, 200 ಆದ್ರೂ ಪರವಾಗಿಲ್ಲ ಎನ್ನುವವರು ರಾಜಕೀಯ ಪಕ್ಷಗಳ ಪರವಾಗಿ ನಿಂತಿರೋರು. ಅವರೆಲ್ಲರೂ ತಮ್ಮ ತಮ್ಮ ಪಕ್ಷಗಳ ಸಮರ್ಥನೆಗೆ ಇಂತಹ ವಾದಗಳನ್ನ
ಮಾಡ್ತಾರೆ. ಆದ್ರೆ ತೈಲ ದರ 200 ಆದ್ರೂ 1000 ಆದ್ರೂ ಅದರ ಬರೆ ಬೀಳೋದು ಶ್ರೀಸಾಮಾನ್ಯನಿಗೇನೆ ಹೊರತು ರಾಜಕಾರಣಿಗಳಿಗಲ್ಲ, ರಾಜಕೀಯ ಪಕ್ಷಗಳಿಗಲ್ಲ. ಇಂತಹ ಪರ ವಿರೋಧದ ಚರ್ಚೆಗಳಿಗೆ ಮನ್ನಣೆ ಕೊಟ್ಟೆ ಜನ ಪದೇ ಪದೇ ಮೂರ್ಖರಾಗ್ತಿದ್ದಾರೆ, ವಾಸ್ತವಗಳನ್ನ ಮರೆಯುತ್ತಿದ್ದಾರೆ. ಇನ್ನಾದ್ರೂ ಜನ ಇಂತಹ ಅಸಂಬದ್ಧ ನೀತಿಗಳ ವಿರುದ್ಧ ಒಂದಾಗಬೇಕು. ಪದೇ ಪದೇ ಶ್ರೀಸಾಮಾನ್ಯನ ಜೇಬಿಗೆ ಕೈ ಹಾಕುವ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಎರಡನ್ನೂ ಕೂಡ ಪ್ರಶ್ನಿಸುವಂತಾಗಬೇಕು. ಆಗ ಮಾತ್ರವೇ ಈ ಸರ್ಕಾರಗಳಿಗೆ ಮೂಗುದರ ಹಾಕೋಕೆ ಸಾಧ್ಯವಾಗೋದು. ಇಲ್ಲದೆ ಹೋದ್ರೆ ಶ್ರಮಿಕರಾಗ್ಲಿ, ದುಡಿಯುವ ವರ್ಗವಾಗ್ಲಿ, ಶ್ರೀಸಾಮಾನ್ಯನೇ ಆಗ್ಲಿ ಇಂತಹ ಬೆಲೆ ಏರಿಕೆಯಿಂದ ನಲುಗಿ ಹೋಗೋದು ಅಕ್ಷರಶಃ ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.